ಆದರೆ ಪ್ರಶ್ನೆ ಬರುವುದು ದ್ವಾಪರದಲ್ಲಿ ಅಗಸ್ತ್ಯರು ಎಲ್ಲಿದ್ದರು ಅಂತ. ಆ ಮಂತ್ರದ ಮೂಲಕವಾಗಿ ಪರಶುರಾಮನ ಕೊಡಲಿಗೆ ಶಕ್ತಿ ತುಂಬುತ್ತಾರೆ. ಭಾರತದ ಪ್ರಪ್ರಥಮವಾದಂತಹ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡ್ತಾ ಇದ್ದವರು ಅಗಸ್ತ್ಯರು. ಸರ್ ನಮಸ್ತೆ. ನಮಸ್ತೆ ಸರ್, ಅಗಸ್ತ್ಯರ ಒಂದು ಗುರುಕುಲಗಳು ಎಲ್ಲೆಲ್ಲಿ ಇತ್ತು ನಮ್ಮ ಭಾರತದಲ್ಲಿ? ಆಗ ಈ ಇಡೀ ನಮ್ಮ ಭರತಖಂಡದಲ್ಲಿ ಎಲ್ಲೆಲ್ಲಿ ಅವರ ಗುರುಕುಲಗಳಿತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನೋಡಿ ಬಂಧುಗಳೇ, ಇವತ್ತು ನಾವು ತಕ್ಷಶಿಲಾ, ನಳಂದ ಈ ಥರ ಎಲ್ಲ ಯೂನಿವರ್ಸಿಟಿಗಳು ಇದ್ದವು ಅಂತ ಹೇಳಿ ಭಾಳ ಜೋರಾಗಿ ಹೇಳ್ಕೊಳ್ತಾ ಇದ್ದೀವಿ. ಆದರೆ ನಾವು ಮರ್ತಿದ್ದೇನಂತಂದರೆ ಅದಕ್ಕಿಂತಲೂ ಹಿಂದೆ, ಅದಕ್ಕಿಂತಲೂ ವೈಭವಿತವಾದಂತಹ ಯೂನಿವರ್ಸಿಟಿಗಳು ನಮ್ಮಲ್ಲಿದ್ದವು. ಇದರ ಜನಕರು ಯಾರಂತಂದರೆ ಅಗಸ್ತ್ಯರೇ. ಭಾರತದ ಪ್ರಪ್ರಥಮವಾದಂತಹ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡ್ತಾ ಇದ್ದವರು ಅಗಸ್ತ್ಯರು. ಅವರ ಒಂದು ಬಹಳ ದೊಡ್ಡ ಯೂನಿವರ್ಸಿಟಿ ಪ್ರಯಾಗದಲ್ಲಿತ್ತು. 50 ಮೈಲ್ಗಳಷ್ಟು ವಿಸ್ತೀರ್ಣ ಅದು ಇತ್ತಂತೆ. ಕಾಶಿಯಲ್ಲಿ ಅವರದ್ದು ವಿಶ್ವವಿದ್ಯಾನಿಲಯ ಇತ್ತು. ಕಾಶಿಯಲ್ಲಿ ವಿಶ್ವಾಮಿತ್ರನೂ ಅವರ ಸ್ಟೂಡೆಂಟ್ ಆಗಿದ್ದ, ಜಮದಗ್ನಿನೂ ಸ್ಟೂಡೆಂಟ್ ಆಗಿದ್ದ, ಭಾರದ್ವಾಜರು ಅವರ ಸ್ಟೂಡೆಂಟ್ ಆಗಿದ್ದರು. ಈ ಥರ ಮಹಾನ್ ಸಾಧಕರು. ಸುಶ್ರುತ ವಿಶ್ವಾಮಿತ್ರನ ಮಗ, ಅವನಿಗೆ ಈ ಶಸ್ತ್ರಚಿಕಿತ್ಸೆ ವಿದ್ಯೆಯನ್ನು ಹೇಳಿಕೊಟ್ಟವರು ಅಗಸ್ತ್ಯರು. ಇದೆಲ್ಲ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಅಗಸ್ತ್ಯರು ಹಿಂದೆ ಕೇದಾರದಲ್ಲಿದ್ದರು. ಇವತ್ತು ಹೋದರಲ್ಲಿ ಒಂದು ಗ್ರಾಮವನ್ನೇ ನೀವು ನೋಡ್ಬೋದು, ಅಗಸ್ತ್ಯ ಮುನಿ ವಿಲೇಜ್ ಅಂತ ಹೇಳಿ. ಅಲ್ಲಿ ಅವರ ಆಶ್ರಮ ಇತ್ತು. ಹತ್ತಿರದಲ್ಲಿ ಕಣ್ಣೂರು ಆಶ್ರಮ ಇತ್ತು. ಕಣ್ಣೂರು ಅಗಸ್ತ್ಯರು ಒಟ್ಟಿಗೆ ಸಂಚಾರ ಮಾಡ್ತಾಯಿದ್ರು. ಇಬ್ಬರು ಭಾಳ ದೊಡ್ಡ ಕಣ್ವ ಋಷಿ ಆಶ್ರಮದ ಬಗ್ಗೆ ನಾವು ದುಷ್ಯಂತನ ಕಥೆಯಲ್ಲಿ ಎಲ್ಲ ನೋಡ್ತೀವಿ, ಶಾಕುಂತಲ ದುಷ್ಯಂತನ ಕಥೆಯಲ್ಲಿ. ಅಂಥ ಅಗಸ್ತ್ಯರು ಇನ್ನೊಂದು ಕಾಲಘಟ್ಟದಲ್ಲಿ ಪರಶುರಾಮನ ಅವತಾರದ ಸಮಯದಲ್ಲಿ, ಅಂದರೆ ಸತ್ಯಯುಗದಲ್ಲಿ, ಸರಸ್ವತಿ ನದಿಯ ತೀರದಲ್ಲಿ ಇತ್ತು. ನೀವು ಬ್ರಹ್ಮಾಂಡ ಪುರಾಣ ಎಲ್ಲ ತೆಗೆದ್ರೆ ಅದರಲ್ಲಿದೆ. ಪರಶುರಾಮ ಏನಾಗುತ್ತೆ ಅಂತಂದರೆ, ಅವನು ಕಾರ್ತಿವೀರ್ಯಾರ್ಜುನನ ಮೇಲೆ ಅವನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಪಣ ತೊಡ್ತಾನೆ. ಅಲ್ಲದೆ ದುರಹಂಕಾರದಿಂದ ಆಡಳಿತಾರೂಢರನ್ನು ನಾನು ಕೆಳಗಿಳಿಸ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಪಣವನ್ನು ತೊಡ್ತಾನೆ. ತನ್ನ ಕೊಡಲಿಗೆ ಶಕ್ತಿಯನ್ನು ತರಿಸಬೇಕು ಅಂತ ಅವನು ಭಾಳ ಪ್ರಯತ್ನ ಮಾಡ್ತಾನೆ. ಅದರ ಶಕ್ತಿ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಋಷಿಮುನಿಗಳೆಲ್ಲ ಹೇಳ್ತಾರೆ, ಹೋಗಿ ಅಗಸ್ತ್ಯರನ್ನು ಕಾಣು ಅಂತ. ಇದಕ್ಕೊಂದು ವಿಶೇಷತೆ ಇದೆ. ಈ ಪರಶುರಾಮನ ತಾಯಿ ರೇಣುಕಾ ಇದ್ದಾರಲ್ಲ, ಅವಳು ಕಾಶ್ಮೀರದ ರಾಜನ ಮಗಳು. ಆ ರಾಜನಿಗೆ ಹಿಂದೆ ಮಕ್ಕಳಿರಲಿಲ್ಲ. ರೇಣುಕಾ ರಾಜ ಮತ್ತು ಅವನ ಹೆಂಡತಿ ಮಕ್ಕಳಿಲ್ಲದೆ ಭಾಳ ದುಃಖದಿಂದ ಪ್ರಯಾಣ ಮಾಡುವಾಗ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ. ಆಗ ಪ್ರಯಾಗಕ್ಕೆ ಬರ್ತಾರೆ. ಪ್ರಯಾಗಕ್ಕೆ ಬಂದಾಗ ಅಗಸ್ತ್ಯರು ಹೇಳ್ತಾರೆ, ನಾವು ಪುತ್ರಕಾಮೇಷ್ಟಿ ಯಜ್ಞ ಮಾಡೋಣ ಅಂತ ಹೇಳಿ. ಆ ರಾಜ ಪೂಜೆ ಮಾಡ್ತಾ ಇದ್ದು ದೇವಿಗೆ. ಅಗಸ್ತ್ಯರು ಪುತ್ರಕಾಮೇಷ್ಟಿ ಯಜ್ಞ ಭಾಳ ದಿವಸ ಮಾಡ್ತಾರೆ. ಆದರೆ ಪುತ್ರನ ಜನನ ಆಗೋದಿಲ್ಲ. ಕಡೆಗೆ ಅಗಸ್ತ್ಯರು ತಮ್ಮ ಪೂರ್ತ ತಪಸ್ಸನ್ನೇ ಯಜ್ಞಕ್ಕೆ ದಾರಿ ಎರೀತಾರೆ. ಅಂಥ ಸಂದರ್ಭದಲ್ಲಿ ಆ ಯಜ್ಞದಿಂದ ಬಂದು ಒಂದು ಹೆಣ್ಣು ಮಗು ಬರ್ತದೆ. ದೇವಿಯ ಒಂದು ರೂಪನೇ ಅದು. ಅದಕ್ಕೆ ಆ ರಾಜ ಅಗಸ್ತ್ಯರಿಗೆ ಹೇಳ್ತಾರೆ, ಅದಕ್ಕೆ ಹೆಸರಿಡು ಅಂತ. ಅವಳಿಗೂ ರೇಣುಕಾ ಅಂತಲೇ ಅಗಸ್ತ್ಯರು ಹೆಸರಿಡ್ತಾರೆ. ಅವಳೇ ಪರಶುರಾಮನ ತಾಯಿ. ಜಮದಗ್ನಿಯೊಟ್ಟಿಗೆ ಮುಂದೆ ವಿವಾಹ ಆಗುತ್ತೆ. ಆ ರೀತಿಯಾಗಿ ಪರಶುರಾಮ ಅಗಸ್ತ್ಯರ ವಿಶೇಷವಾದಂತಹ ಒಂದು ಸಂಕಲ್ಪ ಇರುವಂಥ ವ್ಯಕ್ತಿ. ಅಗಸ್ತ್ಯರಿಗೆ ದುರಹಂಕಾರದಿಂದ ಆಡಳಿತ ಮಾಡುವವರನ್ನು ಇಳಿಸುವಂತಹ ಒಂದು ಸಂಕಲ್ಪವೂ ಇದ್ದಿರಬೇಕು. ಅಂತಹ ಪರಶುರಾಮ ಬಂದಾಗ ಈ ಸರಸ್ವತಿ ತೀರದಲ್ಲಿ ಅಗಸ್ತ್ಯರ ಆಶ್ರಮ ಯಾವ ರೀತಿ ಇತ್ತು ಅಂತ ಹೇಳೋದನ್ನು ಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ. ನದಿಯ ನೀರು ಆಶ್ರಮಕ್ಕೆ ಒಳಗಡೆ ಬರುವಾಗೆ ಕಾಲುವೆಗಳು ಇದ್ದುವಂತೆ. ಎಲ್ಲ ಸಮೃದ್ಧವಾಗಿತ್ತಂತೆ, ಹಣ್ಣು ಹಂಪಲಗಳು ಅದು ಇದೆಲ್ಲ. ಸರಸ್ವತಿ ನದಿ ಒಂದು ತೀರದಲ್ಲಿ ಒಂದು ಕಾಲದಲ್ಲಿ ಯಾವ ವೈಭವದಿಂದ ಇರ್ತಿತ್ತು, ಋಷಿಮುನಿಗಳು ಅದರ ದಂಡೆಯಲ್ಲಿ ಯಾವ ರೀತಿಯ ಆಶ್ರಮಗಳನ್ನು ಮಾಡಿಸಿದ್ರು ಅಂತ ಹೇಳೋದಕ್ಕೆ ಇದೊಂದು ಪುರಾವೆ. ಅಂಥ ಪರಶುರಾಮನನ್ನು ಅಗಸ್ತ್ಯರು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆದಿಶೇಷನಿಂದ ಕೃಷ್ಣಾಮೃತ ಮಂತ್ರವನ್ನು ಕೊಡಿಸ್ತಾರೆ. ಆ ಮಂತ್ರದ ಮೂಲಕವಾಗಿ ಪರಶುರಾಮನ ಕೊಡಲಿಗೆ ಶಕ್ತಿ ತುಂಬುತ್ತಾರೆ. ಈ ರೀತಿ ಅಲ್ಲಿ ಒಂದು ಆಶ್ರಮ. ಇನ್ನು ಶ್ರೀರಾಮ ವನವಾಸದ ಕಾಲದಲ್ಲಿ ಅಗಸ್ತ್ಯರನ್ನು ನಾಸಿಕದಲ್ಲಿ ನೋಡ್ತಾನೆ. ಅಲ್ಲಿ ಅಗಸ್ತ್ಯರ ತಮ್ಮ ಸುಸ್ನೇಣ ಅಂತ ಹೇಳಿಬಿಟ್ಟು ಫಸ್ಟು ಅವನ ಆಶ್ರಮಕ್ಕೆ ಶ್ರೀರಾಮ ಬರ್ತಾನೆ. ಅಲ್ಲಿಂದ ಅಗಸ್ತ್ಯ ಆಶ್ರಮಕ್ಕೆ ಹೋಗ್ತಾರೆ. ರಾಮಾಯಣದಲ್ಲಿ ಆ ನಾಸಿಕ ಭಾಗದಲ್ಲಿದ್ದಂತಹ ಅಗಸ್ತ್ಯ ಆಶ್ರಮದ ಪೂರ್ತ ವಿವರ ನಾವು ರಾಮಾಯಣದಲ್ಲಿ ನೋಡ್ಬೋದು. ಅದಾದ ನಂತರ ಇನ್ನು ತಮಿಳು ಸಾಹಿತ್ಯದಲ್ಲಿ ಪುದುಗೈ ಹಿಲ್ಸ್ ಅಂದರೆ ಕುಟ್ರಾಲಮಿನ ಪಕ್ಕದಲ್ಲಿರುವಂತಹ ತ್ರಿಕೂಟ ಪರ್ವತ ಶ್ರೇಣಿಗಳ ಭಾಗದಲ್ಲಿ ಅಗಸ್ತ್ಯ ಆಶ್ರಮ ಇದ್ದಿದ್ದಕ್ಕೆ ಸಾಕಷ್ಟು ಪುರಾವೆಗಳಿದೆ. ಇವತ್ತು ಸಮೇತ ಅಲ್ಲಿ ಅಗಸ್ತ್ಯರ ವಿಗ್ರಹ ಇದೆ. ಜನ ಅದನ್ನು ಇವತ್ತು ಹೇಳ್ತಾ ಇರ್ತಾರೆ. ಆದರೆ ಪ್ರಶ್ನೆ ಬರುವುದು ದ್ವಾಪರದಲ್ಲಿ ಅಗಸ್ತ್ಯರು ಎಲ್ಲಿದ್ದರು ಅಂತ. ದ್ವಾಪರದಲ್ಲಿ ಅಗಸ್ತ್ಯರು ಇದ್ದಿದ್ದು ನಮ್ಮ ತಲಕಾಡು, ಟಿ ನರಸೀಪುರ, ಗೋಪಾಲಸ್ವಾಮಿ ಬೆಟ್ಟ ಈ ಪ್ರದೇಶ, ನಮ್ಮ ಹಳೇ ಮೈಸೂರು ಪ್ರಾಂತವೇ ಅಗಸ್ತ್ಯರ
ತಪೋಭೂಮಿ ಆಗಿತ್ತು. ಇಲ್ಲಿ ಅವರು ಅದಕ್ಕೆ ಸಿದ್ಧಾಶ್ರಮ ಅಂತ ಹೇಳಿ ಈ ಊರಿಗೆ ಹೆಸರಿತ್ತು. ಗಜಾರಣ್ಯ ಸಿದ್ಧಾರಣ್ಯ ಅಂತ ಅಂತಹ ಒಂದು ಅಗಸ್ತ್ಯರು ಹಲವು ಕಡೆ ತಮ್ಮ ಆಶ್ರಮವನ್ನು ಸ್ಥಾಪನೆ ಮಾಡಿ ವಿದ್ಯೆಗೆ ಭಾಳ ದೊಡ್ಡ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಭಾಳ ಜನ ವೇದ ವಿದ್ವಾಂಸರನ್ನು ದಕ್ಷಿಣಕ್ಕೆ ಕರ್ಕೊಂಡು ಬಂದು ಈಗ ನಾಗರಕೊಯ್ಲು ಅಂತ ಏನಿದೆ ಅಲ್ಲಿ ನೆಲೆಸುವಂತೆ ಮಾಡಿದರು. ಆ ಪ್ರದೇಶಕ್ಕೆ ವೇದಾರಣ್ಯ ಅಂತ ಹೆಸರಿದೆ. ಆ ವೇದಾರಣ್ಯದಲ್ಲಿ ನೆಲೆಸಿದಂಥ ಜನಾಂಗ ಇಂದಿಗೂ ಸಮೇತ ವೇದವನ್ನು ಸಂರಕ್ಷಿಸುತ್ತಾ ಬಂದಿದ್ದಾರೆ. ಇವತ್ತು ಅವರು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇರ್ಬೋದು, ಬೇರೆ ಬೇರೆ ಕಾರಣಗಳು ಇರ್ಬೋದು, ಭೂಮಿಗಳನ್ನು ಕಳ್ಕೊಂಡು ಭಾಳಷ್ಟು ಜನ ಸಿಟಿಗೆ ಮೈಗ್ರೇಟ್ ಆಗಿದ್ದಾರೆ. ಆದರೂ ಸಮೇತ ಇವತ್ತಿಗೂ ನಮ್ಮ ವೇದ ಉಳಿದಿದೆ ಅಂತಂದರೆ ಈ ಅಗಸ್ತ್ಯರು ಅಂದು ಮಾಡಿದಂತಹ ದೊಡ್ಡ ಒಂದು ಕಾಯಕಲ್ಪವೇ ಅದಕ್ಕೆ ಕಾರಣ. ಈ ರೀತಿಯಾಗಿ ಅಗಸ್ತ್ಯರ ಯೂನಿವರ್ಸಿಟಿ ಇವತ್ತು ಬೇರೆ ರೀತಿಯಲ್ಲಿ ಇವಾಗಲೂ ನಡೀತಾ ಇದೆ.